ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನು ಅಂತಂದರೆ, ಬೆಳಗ್ಗೆನೇ ತಿಂಡಿ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ಹಾಕಿದಾಯಿತು. ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತರಕಾರಿ ಏನೂ ಇರಲಿಲ್ಲ ಮನೆಯಲ್ಲಿ. ಸ್ವಲ್ಪ ಬೇಳೆ ಇತ್ತು, ಅಂದರೆ ಅವರೇ ಬೇಳೆ. ಅದನ್ನೇ ಹಾಕಿ ಇವಾಗ ಸಾಂಬಾರು ಮಾಡೋಣ ಅಂತೇಳಿ ಸಿಂಪಲ್ ರೆಸಿಪಿ ಇವಾಗ ಮಾಡೋಣ ಬನ್ನಿ ಯಾವ ಥರ ಅಂತೇಳಿ. ನಾನೆಲ್ಲ ನೆನೆಸಿಟ್ಕೊಂಡಿದ್ದೀನಿ ಬೇಳೆನ. ಹಾಗೆ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಇವಾಗ ಒಂದು ಫ್ಯಾನ್ ಇಟ್ಟಿದ್ದೀನಿ. ಅಂದರೆ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ ಕಾಳು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಏನೂ ತರಕಾರಿನ ಹಾಕಿಲ್ಲ. ಒಣಗಿರೋ ಅಂಥದ್ದು ಅವರೇ ಬೇಳೆ ಇತ್ತು, ಅದನ್ನು ಚೆನ್ನಾಗಿ ಇಸ್ಕಿದ ಬೇಳೆ ಸಾರು ಮಾಡ್ದಂಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಮಕ್ಕಳು ಆಟ ಆಡ್ಕೊತಾ ಇದ್ರು, ಸಂಜೆ ಆಗಿತ್ತು. ಹಾಗೆ ನಾನು ಬೇಗನೆ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ನೋಡಿ, ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. 1 ಬೌಲಷ್ಟು ಬೇಳೆ ಇತ್ತು, ಅದನ್ನು ಅವರೇ ಬೇಳೆನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಮನೆಯಲ್ಲಿ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಹಾಗೆ ಚಿಲ್ಲಿ ಪೌಡ್ರೂ ಖಾಲಿ ಆಗಿತ್ತು. ಹಾಗೆ ನಾನು ಪಾಕೆಟನ್ನು ತರಿಸ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಮಸಾಲ ಪೌಡ್ರು ತುಂಬಾ ಚೆನ್ನಾಗಿರುತ್ತೆ, MTR ಅವ್ರದ್ದು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾನು ಯಾವತ್ತೂ ಮಾಡಿರಲಿಲ್ಲ ಮಸಾಲ ಈ ಥರ ಹಾಕ್ಬಿಟ್ಟು. ನೋಡಿ, ಇದು ಮಸಾಲ ಪೌಡ್ರು ಎರಡನ್ನೂ ಸೇರಿಸಿ ಇವಾಗ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರಂತೂ ತುಂಬಾ ಟೇಸ್ಟಾಗಿತ್ತು. ನಾನು ಹೇಳೋದಕ್ಕಿಂತ ಮೊದಲು ನನ್ನ ಮಕ್ಕಳೇ ಹೇಳ್ತಾರೆ. ಇವಾಗ ನಾನು ಕಾಯಿ ತುರಿನ ಮಿಕ್ಸಿ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನ. ಇದೆಲ್ಲ ಸ್ವಲ್ಪ ಬಿಸಿ ಆಗಬೇಕು, ಹಾಗೆ ಕುದಿಬೇಕಲ್ವಾ, ಹಾಗೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಎಲ್ಲ ಹೊಂದ್ಕೊಂಡಿದ್ದಾದಮೇಲೆ ನೀರನ್ನು ಸೇರಿಸ್ಕೊತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ ಚೆಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. 2 ವಿಸಲ್ ಕೂಗಿಸಿದ್ರೆ ಸಾಂಬಾರು ತುಂಬಾ ಟೇಸ್ಟಾಗಿ ರೆಡಿಯಾಗುತ್ತೆ. ಸೇಮ್ ನಾವು ಇಸ್ಕಿದ ಬೇಳೆ ಸಾಂಬಾರು ಮಾಡ್ತೀವಲ್ವ, ಹಸಿ ಕಾಳು, ಅದೇ ಥರನೇ ಸಾಂಬಾರು ರೆಡಿಯಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ನೋಡಿ, ಇವಾಗ ಓಪನ್ ಮಾಡ್ತಾಯಿದ್ದೀನಿ, ತಣ್ಣಗಾಗಿದೆ. ಸಾಂಬಾರಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು. ನೋಡಿ, ಇದು ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಮನೇಲಿ ಕಾಳಿತ್ತು ಅಂತಂದರೆ ಈ ಥರ ಒಣಕಾಳಿದ್ರೆ ಮಾಡ್ಕೋಬೋದು. ನಾನು ಊಟ ಮಾಡಿದ ತಕ್ಷಣ ರೆಸಿಪಿ ಸೇಮ್ ಅವರೇ ಬೇಳೆ ಥರ ನಾನು ಇಸ್ಕಿದ ಬೇಳೆ ಸಾಂಬಾರು ಮಾಡ್ತೀನಲ್ಲ, ಅದೇ ಥರ ಟೇಸ್ಟ್ ಇತ್ತು. ಇದ್ರ ಜೊತೆಗೆ ಮುದ್ದೆನೂ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನೈಟ್ ಹೊತ್ತು ಒಂದೊಂದು ಟೈಮು ಮುದ್ದೆನೂ ತಿನ್ನಬೇಕು, ಹಾಗಾಗಿ ಡೈಲಿ ನೈಟ್ ಹೊತ್ತು ಮುದ್ದೆ ಮಾಡ್ಕೊತಾ ಇರ್ತೀನಿ. ಇನ್ನು ಸಾಂಬಾರು ರೆಡಿಯಾಗಿತ್ತು, ತಣ್ಣಗಾಗಕ್ಕೆ ಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದೀನಿ. ಮುದ್ದೆ ಜೊತೆಗೆ ಸಾಂಬಾರು ಹಾಕಿದ್ದೀನಿ, ತಿಳಿ ಸಾರು. ತುಂಬಾ ಸಖತ್ತಾಗಿತ್ತು ಸಾಂಬಾರು ಮಾತ್ರ. ಮಕ್ಕಳೂ ಜೊತೆಲಿ ಊಟ ಮಾಡ್ತಾಯಿದ್ರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಸ್ಕೂಲಲ್ಲಿ ಫಂಕ್ಷನ್ ಇತ್ತು, ಅಂದರೆ ಕುಕ್ಕಿಂಗ್ ಕಾಂಪಿಟೇಷನ್ ಅಂತೇಳಿ ಫಂಕ್ಷನ್ ಮಾಡ್ತಾಯಿದ್ರು. ಹಾಗಾಗಿ ಕುಕ್ಕಿಂಗ್ ಡೇಗೆ ಸ್ಯಾಲಡ್ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಕ್ಯಾರೆಟು, ಹಾಗೆ ಕೋಕಂಬರ್, ಹಾಗೆ ಸ್ವೀಟ್ ಕಾರ್ನ್, ಈ ಥರ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಒಂದು 5-3 ಐಟಮ್ಸು ಹಾಕ್ಕೋಬೇಕಾಗಿತ್ತು. ಹಾಗಾಗಿ ಬಾಕ್ಸಿಗೆ ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟೆಲ್ಲ ಅದು ಎಲ್ಲ ಹೆರೆದ್ಬಿಟ್ಟು ಸಿಪ್ಪೆ ಮೇಗಳು ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸೌತೆಕಾಯಿನೂ ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಒಂದು ಬಾಕ್ಸಿಗೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಇನ್ನು UKG ಮಕ್ಕಳಿಗೆ ಯಾವಾಗವಾಗ ಫಂಕ್ಷನ್ ಮಾಡ್ತಾನೆ ಇರ್ತಾರೆ, ಅಂದರೆ ವಾರಕ್ಕೆ ಒಂದೊಂದು ಸರಿ ಕಲರ್ ಡ್ರೆಸ್ಸಿಂಗ್ ಆಗಲಿ, ಫ್ರೂಟ್ಸ್ದಾಗಲಿ, ವೆಜಿಟೇಬಲ್ದು ಎಲ್ಲ ಥರದ್ದು ಈ ಥರ ವಾರಕ್ಕೆ ಒಂದೊಂದು ಟೈಮು ಫಂಕ್ಷನ್ ಮಾಡ್ತಾಯಿರ್ತಾರೆ. ಯಾಕಂದರೆ ಮಕ್ಕಳಿಗೂ ಖುಷಿಯಾಗಿರಬೇಕು, ಹಾಗೆ ಅವ್ರಿಗೆ ಅರ್ಥನೂ ಆಗಬೇಕು ಸಬ್ಜೆಕ್ಟ್ಗಳು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾರೆ. ಇನ್ನು ಆಪಲ್ ಇತ್ತು, ಅದನ್ನು ಹಾಕ್ಬಿಟ್ಟು, ಮತ್ತು ಹಾಗೆ ದಾಳಿಂಬೆ ಹಣ್ಣು ಇತ್ತು, ಅದನ್ನು ಹಾಕಬೇಕಾಗಿತ್ತು. ಇಷ್ಟು ಎಲ್ಲ ಐಟಮ್ಸನ್ನು ಹಾಕ್ಬಿಟ್ಟು ಇವಾಗ ಅದು ಬಾಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಕ್ಕಳಿಗೆ ಈ ಥರ ಕಟ್ ಮಾಡಿ ಹಾಕೋದ್ರಂತೂ ತುಂಬ ಚೆನ್ನಾಗಿ ತಿಂತಾರೆ. ಇದೇನಾದರೂ ಸಿಪ್ಪೆ ಎಲ್ಲ ತೆಗೆದು ಹಾಗೆ ಇದು ಮಾಡಿಕೊಟ್ರೆ ಸ್ವಲ್ಪ ಸ್ಮೆಲ್ಲಿ ಅನಿಸುತ್ತೆ, ಅದಕ್ಕಾಗಿ ಅವ್ರು ಇಷ್ಟಪಡೋದಿಲ್ಲ. ಮಧ್ಯಾಹ್ನದಷ್ಟರಲ್ಲಿ ಅದು ಸ್ವಲ್ಪ ಎಲ್ಲ ಚೇಂಜಸ್ ಆಗುತ್ತಲ್ವ, ಹಣ್ಣು ಮೆತ್ತಗಾದಂಗೆ ಆಗುತ್ತೆ. ಅದಕ್ಕಾಗಿ ಇದೇ ಸಿಪ್ಪೆ ಹಾಕಿಬಿಟ್ಟೆ ಕೊಟ್ಟರೆ, ಮೇಗಳದ್ದು ಬೀಜ ತೆಗೆದು ಹಾಕ್ಬಿಟ್ಟು ಇದನ್ನು ಮಾತ್ರ ಕೊಟ್ಟರೆ ಆಪಲ್ನ ತುಂಬ ಚೆನ್ನಾಗಿ ತಿಂತಾರೆ. ಇನ್ನು ಸ್ವೀಟ್ ಕಾರ್ನೂ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ರೆಡಿ ಆಯಿತು. ಅದನ್ನು ಇವಾಗ ಎಲ್ಲ ತೆಗೆದ್ಬಿಟ್ಟು ಈ ಥರ
ಒಂದು ಬಾಕ್ಸಿಗೆ ಚಿಕ್ಕ ಬಾಕ್ಸಿಗೆ ಹಾಕ್ತಾಯಿರ್ತೀನಿ. ಇದಾದಮೇಲೆ ನನ್ನ ಮಗಳಂತೂ ಫುಲ್ ರೆಡಿಯಾಗಿದ್ಲು ಅವಳು. ಸೊ ರೆಡಿಯಾಗಿದ್ದ ತಕ್ಷಣ ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿ ವಾಟರ್ ಬಾಟಲ್ಗೆ ನೀರು ಹಾಕ್ತಾಯಿದ್ದೆ. ಸೊ ಅದು ನೀರೆಲ್ಲ ಹಾಕ್ಬಿಟ್ಟು ಮತ್ತು ಇವಾಗ ಸ್ವೀಟ್ ಕಾರ್ನ್ ಒಂದು ಡಬ್ಬಿ, ಡೈಲಿ 2 ಡಬ್ಬಿ ತಗೊಂಡೋಗ್ಬೇಕಾಗಿತ್ತು, ಇವತ್ತು 3 ಡಬ್ಬಿ ಆಗಿದೆ. ಯಾಕಂದರೆ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಥರದ್ದು ಹಾಕೋದ್ರಿಂದ ಡಬ್ಬಿಗಳು ಜಾಸ್ತಿ ಆಗಿತ್ತು, ಹಾಕ್ತಾಯಿದ್ದೀನಿ. ಇನ್ನು ನನ್ನ ದೊಡ್ಡ ಮಗಳು 3rd ಸ್ಟ್ಯಾಂಡರ್ಡ್ ಆಗಿದ್ದಾಳೆ, ಅವಳಿಗೇನು ಯಾವುದೇ ಥರ ಫಂಕ್ಷನ್ ಇರೋಲ್ಲ. ಇವಳು ಚಿಕ್ಕವಳಿಗೆ ಮಾತ್ರ ವೀಕ್ಲಿಗೆ ಒಂದೊಂದು ಸಾರಿ ಇರುತ್ತೆ. ಸೊ ಅದಕ್ಕಾಗಿ ನೋಡಿ, ಇದರಲ್ಲೊಂದು ಕಲರಿನ ಬಾಕ್ಸು, ಇದೆಲ್ಲ ಸ್ಕೂಲಲ್ಲಿ ಕೊಟ್ಟಿರೋದೇ ಬಾಕ್ಸ್ಗಳು, ಊಟದ ಬಾಕ್ಸು, ಚಿಲ್ಡ್ರನ್ಸ್ ಡೇ ಇದ್ದಾಗ. ಸೊ ಅದಕ್ಕೆ ಯೂಸ್ ಆಗ್ತಾಯಿದೆ ಅಂತೇಳಿ, ಚಿಕ್ಕ ಚಿಕ್ಕ ಬಾಕ್ಸ್ ಕೊಟ್ಟಿರ್ತಾರಲ್ಲ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಈ ಥರ ನಾನು ಬಾಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಟೊಮೊಟೊ ರೈಸ್ ಮಾಡಿದ್ದೆ ತಿಂಡಿಗೆ ಅಂತೇಳಿ, ಅದನ್ನು ಸ್ವಲ್ಪ 1-2 ಸ್ಪೂನಷ್ಟು ಹಾಕ್ತೀನಿ. ಯಾಕಂದರೆ ಅದನ್ನೇ ತಿಂದು ಹೊಟ್ಟೆ ಇಸ್ಕೊಂಡಿರೋಕ್ಕಾಗಲ್ಲ ಮಕ್ಕಳು ಅಂತೇಳಿ, ಸ್ವಲ್ಪ ಲೈಟಾಗಿ ತಿನ್ಕೊಳ್ಳಿ ಅಂತೇಳಿ ಹಾಕ್ತಾಯಿರ್ತೀನಿ. ಇನ್ನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನು ನನ್ನ ಪಾಪನೂ ರೆಡಿ ಮಾಡ್ಕೋಬೇಕು. ರೆಡಿ ಆದಮೇಲೆ ನಾನು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡ್ಕೋಬೇಕಾಗುತ್ತೆ. ಇನ್ನು ಅವ್ರು ಸ್ಕೂಲ್ಗೆ ಹೋದ್ಮೇಲೆ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಸೊ ಹೊರಗಡೆ ಅಂತಂದರೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ನಾನು ಬ್ಯಾಂಕ್ ಅಕೌಂಟ್ ಒಂದು ಮಾಡಿಸ್ಕೋಬೇಕಾಗಿತ್ತು ಅಂತೇಳಿ ಹೊರಗಡೆ ಹೋಗ್ತಾಯಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಅವರು ಡ್ಯೂಟಿಗೆ ಹೊರಟಿದ್ರು. ಸೊ ಅದೇ ಟೈಮಲ್ಲೇ ಸ್ಕೂಲಿಗೆ ಮಕ್ಕಳು ಬಿಟ್ಟು ಬಂದು ಮತ್ತೆ 10 ನಾನು ಅವ್ರ ಜೊತೆಯಲ್ಲೇ ಹೊರಗಡೆ ಹೋಗ್ತಾಯಿದ್ದೀನಿ. ಅವರಲ್ಲಿ ಡ್ರಾಪ್ ಮಾಡಿ ನನ್ನ ಬಿಟ್ಟು ಹೋಗ್ತಾರೆ. ಅವ್ರು ಹೋದ್ಮೇಲೆ ನಾನು ಮತ್ತೆ ವಾಪಸ್ ಬರಬೇಕಾಗುತ್ತೆ ಒಬ್ಬಳೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಪಾಪ ಕರ್ಕೊಂಡು ಜೊತೆಲೇ ಹೋಗ್ಬಿಟ್ಟು ಮನೆಗೆ ಬರ್ತೀನಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.